ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಅದೆಷ್ಟೋ ರಹಸ್ಯಗಳು ಇನ್ನೂ ಭೂಗರ್ಭದಲ್ಲಿ ಅಡಗಿ ಕುಳಿತಿವೆಯೋ ಏನೋ. ಕಾಲಕಾಲಕ್ಕೆ ಅವೆಲ್ಲವೂ ಭೂಗರ್ಭದಿಂದ ಎದ್ದು ನಿಲ್ಲುತ್ತವೆ. ಕಣ್ಣಾರೆ ಕಾಣುವ ಮನುಷ್ಯನಿಗಂತೂ ಆ ಕುತೂಹಲಭರಿತ ಅಚ್ಚರಿಯನ್ನ ಅರಗಿಸಿಕೊಳ್ಳೋದಕ್ಕೆ ಅದೆಷ್ಟು ವರ್ಷಗಳು ಬೇಕೋ ಏನೋ. ಆದರೆ ಇಂದಿಗೂ ಅದೆಷ್ಟೋ ಕುತೂಹಲಕರವಾದ ಸಂಗತಿಗಳು ಪ್ರಾಕೃತಿಕವಾಗಿ ಭೂಗತವಾಗಿದ್ದರೂ ಒಮ್ಮೊಮ್ಮೆ ತಮ್ಮನ್ನ ತಾವು ತೆರೆದುಕೊಳ್ಳುತ್ತವೆ. ಅಂಥ ವಿಸ್ಮಯಗಳ ಪೈಕಿ ಒಂದು ಅಂದರೆ ಬಿಹಾರದಲ್ಲಿರುವ ಬರಾಬರ್ ಗುಹೆ. ಈ ಗುಹೆ ಸಾಮಾನ್ಯವಾದದ್ದಲ್ಲ. ಕ್ರಿಸ್ತಪೂರ್ವ 3000 ವರ್ಷಗಳಷ್ಟು ಪ್ರಾಚೀನ ಐತಿಹ್ಯವನ್ನ ಹೊಂದಿರುವ ನಿಗೂಢವಾದ ಸ್ಥಳ. ಈ ಸ್ಥಳವನ್ನ ಅಧ್ಯಯನ ನಡೆಸಿದ ತಜ್ಞರ ಅಭಿಪ್ರಾಯ ನಿಜಕ್ಕೂ ಮೂಕರನ್ನಾಗಿಸದೇ ಇರದು. ಅದೇನೆಂದ್ರೆ, ಇದು ಭಾರತದ ಅತಿ ಪುರಾತನ ಮಾನವ ನಿರ್ಮಿತ ಗುಹೆಗಳ ಪೈಕಿ ಒಂದು. ಅಷ್ಟಕ್ಕೂ ಆ ಗುಹೆಯಾದ್ರೂ ಯಾವುದು, ಇರೋದೆಲ್ಲಿ, ಏನದರ ವಿಶೇಷತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತದ ಇತಿಹಾಸವೆಂದ್ರೆ ಅದೊಂದು ನಿಗೂಢವಾದ ಅಧ್ಯಾಯ. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅಗಾಧವಾದ ಸಂಬಂಧ. ಈ ಪುಣ್ಯ ಭೂಮಿಯ ಮಣ್ಣಿನ ಕಣಕಣದೊಳಗೆ ಲೆಕ್ಕವಿಲ್ಲದಷ್ಟು ಕಥೆಗಳು ಅಡಗಿವೆ. ಅಂಥ ಒಂದು ವಿಶಿಷ್ಟ ರಹಸ್ಯಗಳಲ್ಲೊಂದು ಅಂದರೆ ಭಾರತದ ಅತ್ಯಂತ ಪುರಾತನ ಬಂಡೆಯಿಂದ ಕೆತ್ತಲಾದ ಗುಹೆಗಳು. ಈ ಗುಹೆಗಳಿರೋದು ಬಿಹಾರದಲ್ಲಿ. ಇದನ್ನ ಬರಾಬರ್ ಗುಹೆಗಳು ಅಂತ ಕರೆಯಲಾಗುತ್ತೆ. ಈ ಗುಹೆಗಳ ನಿಗೂಢತೆ ಇನ್ನೂ ಜೀವಂತವಾಗಿರೋದಕ್ಕೆ ಸಾಕ್ಷಿ ಅಂದ್ರೆ ಆ ಕಾಲದ ಕಲೆ, ಜೀವನ ಶೈಲಿ ಮತ್ತು ಅಂದಿನ ಮನುಷ್ಯರಿಗಿದ್ದ ಆಧ್ಯಾತ್ಮಿಕತೆಯ ನೋಟದ ಮೇಲೆ ಬೆಳಕು ಚೆಲ್ಲುತ್ತೆ. ಈ ಗುಹೆಗಳ ವಿಶೇಷತೆ ಅಂದ್ರೆ ಇವುಗಳನ್ನ ಬಲಿಷ್ಠವಾದ ಗ್ರೈನೈಟ್ ಬಂಡೆಗಳಿಂದ ಕೆತ್ತಲಾಗಿದೆ. ಅದರಲ್ಲೂ ಈ ಗುಹೆಗಳ ಒಳಾಂಗಣ ಅದೆಷ್ಟು ಅದ್ಭುತವಾಗಿದೆ ಅಂದ್ರೆ ಗುಹೆಗಳ ಒಳಗಿನ ಗೋಡೆಗಳು ಫಳಫಳ ಹೊಳೆಯುತ್ತವೆ. ಈ ಗುಹೆಯಲ್ಲಿ ಮಾತನಾಡಿದಾಗ ಬೇರೆ ಬೇರೆ ಧ್ವನಿಗಳು ಪ್ರತಿನಿಧಿಸುತ್ತವೆ. ಈ ತಂತ್ರಜ್ಞಾನಕ್ಕೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಆ ಕಾಲದ ವಾಸ್ತುಶಿಲ್ಪ ಶೈಲಿ ಅದೆಷ್ಟು ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಜೀವಂತ ಸಾಕ್ಷಿ. ಇನ್ನು ಬಿಹಾರದ ಜೆಹಾನಾಬಾದ್ ಜಿಲ್ಲೆಯ ಮುಕದ್ದಂಪುರ್ ಪ್ರದೇಶದಲ್ಲಿರುವ ಬರಾಬರ್ ಗುಹೆಗಳು ದಟ್ಟವಾದ ಕಾಡುಗಳಿಂದ ಆವೃತವಾಗಿದ್ದು ಸುತ್ತಲೂ ಬಂಡೆಗಳಿಂದ ಆವೃತವಾಗಿದೆ. ಬರಾಬರ್ ಗುಹೆಗಳು ಅಂದ್ರೆ ಪ್ರತ್ಯೇಕವಾಗಿರುವಂಥದ್ದಲ್ಲ, ಬದಲಾಗಿ ಒಂದು ಗುಹಾಲೋಕವನ್ನೇ ಒಟ್ಟುಗೂಡಿಸಿವೆ. ಇವುಗಳಲ್ಲಿ ಸುಧಾಮ ಗುಹೆ, ಕರ್ಣ ಚೌಪರ್, ಲೌಮಾಸ್ ಋಷಿ ಗುಹೆ ಮತ್ತು ವಿಶ್ವ ಜೋಪ್ಡಿ ಸೇರಿವೆ. ಲೌಮಾಸ್ ಋಷಿ ಗುಹೆಯ ಪ್ರವೇಶ ದ್ವಾರವು ಕೆತ್ತಿದ ಮರದ ದೇವಾಲಯದಂತಹ ರಚನೆಗೆ ಹೆಸರುವಾಸಿಯಾಗಿದೆ. ಇದು ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಸಿರಿವಂತಿಕೆಗೆ ಹಿಡಿದ ಕೈಗನ್ನಡಿಯಂತಿದೆ. ಈ ಗುಹಾ ಸಾಲುಗಳನ್ನ ನಿರ್ಮಿಸಿದ ಕೀರ್ತಿ ಸಾಮ್ರಾಟ ಅಶೋಕ ಹಾಗೂ ಅವನ ಮಗ ದಶರಥ ಮೌರ್ಯನ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಿದೆ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಇವು ಭಾರತದ ಅತ್ಯಂತ ಪ್ರಾಚೀನ ಶಿಲಾಕುಟೀರ ಅಂದ್ರೆ ರಾಕ್ ಕಟ್ ಗುಹೆಗಳು ಎಂದು ಪರಿಗಣಿಸಲಾಗುತ್ತದೆ. ಒಳಭಾಗದಲ್ಲಿ ಅತ್ಯಂತ ಮೃದುವಾದ ಮತ್ತು ಹೊಳೆಯುವ ಮೌರ್ಯರ ಪಾಲಿಶ್ ಕಂಡು ಬರುತ್ತದೆ. ಈ ಗುಹೆಗಳು ಅಂದಿನ ಕಾಲದಲ್ಲಿ ಅಜೀವಕ ಪಂಥದ ಸನ್ಯಾಸಿಗಳಿಗೆ ಸಮರ್ಪಿಸಲ್ಪಟ್ಟಿದ್ವು. ಆ ಗುಹೆಗಳೆಂದ್ರೆ ಸುಧಾಮ ಗುಹೆ, ಲೋಮಸ್ ಋಷಿ ಗುಹೆ, ವಿಶ್ವಜೋಪಾರಿ ಗುಹೆ, ಕರ್ಣ ಚೌಪರ್ ಗುಹೆ. ಈ ಗುಹೆಗಳ ಒಳಗೆ ಬ್ರಾಹ್ಮಿ ಲಿಪಿಯಲ್ಲಿ ಶಾಸನಗಳಿವೆ. ಈ ಶಾಸನಗಳಲ್ಲಿ ಅಶೋಕ ಚಕ್ರವರ್ತಿ ಆಜೀವಿಕ ಸನ್ಯಾಸಿಗಳಿಗೆ ಗುಹೆಗಳನ್ನ ದಾನವಾಗಿ ನೀಡಿದ್ದ ಬಗ್ಗೆ ಉಲ್ಲೇಖ ಇದೆ. ನಂತರ ಅಶೋಕನ ಮಗ ದಶರಥ ಮೌರ್ಯ ಕೂಡ ಕೆಲವು ಗುಹೆಗಳನ್ನ ಸಮರ್ಪಿಸಿದ್ದನೆಂಬ ದಾಖಲೆಗಳಿವೆ. ಈ ಶಾಸನಗಳು ಮೌರ್ಯ ಕಾಲದ ಭಾಷೆ, ಧರ್ಮ ಮತ್ತು ಆಡಳಿತ ವ್ಯವಸ್ಥೆಯ ಬಗ್ಗೆ ಬೆಳಕು ಚೆಲ್ಲುತ್ತವೆ.
ಗುಹೆಗಳು ಮುಖ್ಯವಾಗಿ ಆಜೀವಿಕ ಪಂಥದ ಸನ್ಯಾಸಿಗಳಿಗೆ ಮೀಸಲಾಗಿದ್ವು. ಆಜೀವಿಕರು ಬೌದ್ಧ ಮತ್ತು ಜೈನ ಧರ್ಮಗಳ ಕಾಲದ ಸಮಕಾಲೀನ ಧಾರ್ಮಿಕ ಪಂಥ. ಅವರು ನಿಯತಿ ತತ್ವವನ್ನ ನಂಬುತ್ತಿದ್ದರು. ಸಮೀಪದಲ್ಲೇ ಇರುವ ನಾಗಾರ್ಜುನಿ ಗುಹೆಗಳು ಕೂಡ ಮೌರ್ಯ ಕಾಲದವೇ ಆಗಿವೆ. ಗಯಾನಗರ ಮತ್ತು ಬೋಧ್ಗಯಾ ಕ್ಷೇತ್ರಗಳು ಕೂಡ ಪ್ರವಾಸಿಗರಿಗೆ ಪ್ರಮುಖ ಧಾರ್ಮಿಕ ಸ್ಥಳಗಳಾಗಿವೆ. ಈ ಪ್ರದೇಶವು ಇತಿಹಾಸ ಮತ್ತು ಧರ್ಮದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಇಂಗ್ಲಿಷ್ ಲೇಖಕ E.M. ಫಾರ್ಸ್ಟರ್ ಅವರ ಎ ಪ್ಯಾಸೇಜ್ ಟು ಇಂಡಿಯಾ ಕಾದಂಬರಿಯಲ್ಲಿ ಈ ಗುಹೆಗಳನ್ನು ಆಧಾರವಾಗಿ ಬಳಸಲಾಗಿದೆ. ಆ ಕಾದಂಬರಿಯಲ್ಲಿ ಗುಹೆಗಳ ಪ್ರತಿಧ್ವನಿಯೇ ಆ ಕಥೆಯ ಮುಖ್ಯ ಭಾಗವಾಗಿದೆ. ಕಠಿಣ ಗ್ರಾನೈಟ್ ಕಲ್ಲಿನಲ್ಲಿ ಇಷ್ಟು ಮೃದುವಾದ ಒಳಭಾಗವನ್ನ ಸೃಷ್ಟಿಸಿದ್ದು ಆ ಕಾಲದ ತಾಂತ್ರಿಕ ಸಾಮರ್ಥ್ಯವನ್ನ ತೋರಿಸುತ್ತದೆ. ಈ ಗುಹೆಗಳು ನಂತರದ ಅಜಂತ, ಎಲ್ಲೋರ ಮುಂತಾದ ಶಿಲಾಕುಟೀರಗಳಿಗೆ ಪ್ರೇರಣೆ ನೀಡಿದ್ವು ಎಂಬುದು ಇತಿಹಾಸ ಪುಟಗಳಲ್ಲಿ ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಈ ಗುಹೆಗಳು ಬೆಟ್ಟದ ಒಂದೇ ದೊಡ್ಡ ಗ್ರೈನೈಟ್ ಶಿಲೆಯಲ್ಲಿ ಒಳಗಿನಿಂದ ಹೊರಗೆ ಕತ್ತರಿಸಲ್ಪಟ್ಟಿವೆ. ಆ ಕಾಲದಲ್ಲಿ ಕಬ್ಬಿಣದ ಸಲಕರಣೆಗಳು ಬಳಸಲಾಗಿದ್ದವು. ಕಲ್ಲಿನ ಮೇಲ್ಮೈ ಸಮತಟ್ಟವಾಗಿಸಲು ಕ್ರಮಬದ್ಧವಾಗಿ ತಟ್ಟುವ ವಿಧಾನ ಅನುಸರಿಸಲಾಗಿತ್ತು. ಒಳಭಾಗದಲ್ಲಿ ಕನ್ನಡಿ ತರಹ ಹೊಳೆಯುವ ಮೇಲ್ಮೈಗಿದೆ. ಇದು ಹಲವು ಹಂತಗಳಲ್ಲಿ ಮೃದುವಾಗಿಸುವ ತಂತ್ರಜ್ಞಾನದಿಂದ ಮಾಡಿರುವಂಥದ್ದು. ಇಷ್ಟು ಹೊಳೆಯುವ ಪಾಲಿಶ್ ಇಂದಿಗೂ ಸಂಶೋಧಕರಿಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಈ ಗುಹೆಯ ವಾಸ್ತುವಿನ್ಯಾಸವನ್ನ ಗಮನಿಸಿದ್ರೆ ಈ ಗುಹೆಗಳು ಸಾಮಾನ್ಯವಾಗಿ 2 ಭಾಗಗಳ ವಿನ್ಯಾಸ ಒಳಗೊಂಡಿದೆ. ಒಂದನೆಯದ್ದು ಚೌಕಾಕಾರದ ಸಭಾಂಗಣ, ಎರಡನೆಯದ್ದು ವೃತ್ತಾಕಾರದ ಧ್ಯಾನ ಕೋಣೆ. ಮೇಲ್ಛಾವಣಿ ಅರ್ಧ ಗೋಳಾಕಾರದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದರಿಂದ ಧ್ವನಿಯ ಪ್ರತಿಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಈ ಗುಹೆಗಳು ನಿರ್ಮಾಣವಾದ ನಂತರ ಮೌರ್ಯ ವಂಶದ ಅವನತಿ ಶುರುವಾಯಿತು. ಯಾಕೆಂದ್ರೆ ಅಪ್ಪನಂತೆಯೇ ತಾನು ಚಕ್ರವರ್ತಿಯಾಗಬೇಕೆಂದು ಕನಸು ಕಂಡಿದ್ದ ಮಗ ದಶರಥ ಮೌರ್ಯ. ಆದರೆ ಅಶೋಕನಷ್ಟು ಶಕ್ತಿಶಾಲಿ ಮತ್ತು ಪ್ರಭಾವಿ ಆಡಳಿತಗಾರನಾಗಿರಲಿಲ್ಲ. ಹಾಗಾಗಿ ಕೇಂದ್ರ ಆಡಳಿತ ದುರ್ಬಲವಾಯಿತು. ಅಶೋಕನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯ ಹಲವು ಭಾಗಗಳಾಗಿ ವಿಭಜನೆಯಾಯಿತು. ದಶರಥನು ಸಂಪೂರ್ಣ ಸಾಮ್ರಾಜ್ಯವನ್ನ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ವಿಶಾಲ ಸಾಮ್ರಾಜ್ಯವನ್ನ ನಿರ್ವಹಿಸಲು ಹೆಚ್ಚಿನ ವೆಚ್ಚವಾಗಿದ್ದು ಖಜಾನೆ ದುರ್ಬಲವಾಯಿತು. ವಿಭಿನ್ನ ಪ್ರಾಂತ್ಯಗಳಲ್ಲಿ ಸ್ಥಳೀಯ ಆಡಳಿತಗಾರರು ಸ್ವತಂತ್ರರಾಗಲು ಪ್ರಯತ್ನಿಸಿದರು. ಉತ್ತರ ಪಶ್ಚಿಮ ಭಾಗದಲ್ಲಿ ಇಂಡೋ ಗ್ರೀಕ್ ಪ್ರಭಾವ ಹೆಚ್ಚಾಯಿತು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ದಶರಥನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಕುಸಿತದ ದಿಕ್ಕಿನಲ್ಲಿ ಸಾಗಿತ್ತು. ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜನ ಬೃಹದ್ರಥ ಮೌರ್ಯ ಕ್ರಿಸ್ತಪೂರ್ವ 185ರಲ್ಲಿ ಪುಷ್ಯಮಿತ್ರ ಶುಂಗ ಅವರನ್ನ ಹತ್ಯೆ ಮಾಡಿ ಶುಂಗ ವಂಶವನ್ನ ಸ್ಥಾಪಿಸಿದ. ಅಲ್ಲಿಗೆ ಮೌರ್ಯ ಸಾಮ್ರಾಜ್ಯ ಇತಿಹಾಸ ಪುಟಗಳಲ್ಲಿ ಚಿರಾಯುವಾಯಿತು. ಅದರ ಪರಿಣಾಮವಾಗಿ ಬರಾಬರ್ ಗುಹೆಗಳ ಬಳಕೆಯಲ್ಲೂ ಬದಲಾವಣೆ ಕಂಡುಬಂತು. ಗುಹೆಗಳು ಮೂಲತಃ ಆಜೀವಿಕ ಸನ್ಯಾಸಿಗಳಿಗೆ ಸಮರ್ಪಿಸಲ್ಪಟ್ಟಿದ್ವು. ಆದರೆ ನಂತರ ಆಜೀವಿಕ ಪಂಥ ನಿಧಾನವಾಗಿ ಕ್ಷೀಣಿಸಿತು. ಇದರಿಂದ ಗುಹೆಗಳ ಧಾರ್ಮಿಕ ಬಳಕೆ ಕಡಿಮೆಯಾಯಿತು. ಮೌರ್ಯ ಸಾಮ್ರಾಜ್ಯದ ಪತನದ ಬಳಿಕ ಕ್ರಿಸ್ತಪೂರ್ವ 185ರ ಸುಮಾರಿಗೆ ಗುಹೆಗಳು ನಿರ್ಲಕ್ಷ್ಯಕ್ಕೊಳಗಾದವು. ಕೆಲವು ಕಾಲ ಅವುಗಳನ್ನು ಸ್ಥಳೀಯ ಜನರು ತಾತ್ಕಾಲಿಕ ಆಶ್ರಯವಾಗಿ ಬಳಸಿದ್ರು. ಮುಂದಿನ ಶತಮಾನಗಳಲ್ಲಿ ಬೌದ್ಧ ಮತ್ತು ಜೈನ ಸನ್ಯಾಸಿಗಳು ಈ ಪ್ರದೇಶದಲ್ಲಿ ಚಟುವಟಿಕೆ ನಡೆಸಿದರು. ಸಮೀಪದಲ್ಲಿರುವ ನಾಗಾರ್ಜುನಿ ಗುಹೆಗಳು ಕೂಡ ಬಳಕೆಯಲ್ಲಿದ್ವು. ಬ್ರಿಟಿಷ್ ಕಾಲದಲ್ಲಿ ಈ ಗುಹೆಗಳು ಮತ್ತೆ ಗಮನಕ್ಕೆ ಬಂದವು. E.M. ಫಾರ್ಸ್ಟರ್ ಅವರ ಎ ಪ್ಯಾಸೇಜ್ ಟು ಇಂಡಿಯಾ ಕಾದಂಬರಿಯಿಂದ ವಿಶ್ವ ಪ್ರಸಿದ್ಧವಾದವು. ಇಂದು ಬರಾಬರ್ ಗುಹೆಗಳು ಭಾರತೀಯ ಪುರಾತತ್ವ ಇಲಾಖೆ ಸಂರಕ್ಷಿತ ಸ್ಮಾರಕವಾಗಿವೆ. ಇವು ಪ್ರವಾಸಿಗರು ಮತ್ತು ಸಂಶೋಧಕರಿಗೆ ಪ್ರಮುಖ ಐತಿಹಾಸಿಕ ಸ್ಥಳವಾಗಿ ನೆಲೆ ನಿಂತಿವೆ. ಇವಿಷ್ಟು ಐತಿಹಾಸಿಕ ಬರಾಬರ್ ಗುಹೆಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.